ಪ್ರತಿದಿನ ಪಾಸಿಟಿವ್ ಆಗಿ ಹೇಗೆ ಇರಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಹೇಗೆ ನಿರ್ಮಾಣ ಮಾಡ್ಕೊಳ್ಬೇಕು, ನೆಗೆಟಿವ್ ಮೈಂಡ್ ಸೆಟ್ ನಿಂದ ಹೇಗೆ ಆಚೆ ಬರಬೇಕು, ದಿನನಿತ್ಯ ಮೋಟಿವೇಟೆಡ್ ಆಗಿ ಹೇಗೆ ಇರಬೇಕು, ಇಂತಹದೇ ಪ್ರಶ್ನೆಗಳ ಬಗ್ಗೆ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದಾಗ ಅದೇ ಹಳೆಯ ಅಡ್ವೈಸ್ ಗಳು ಕೇಳಲು ಸಿಗುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಕೆಲಸಗಳನ್ನ ಮಾಡಿ, ಬೇಗ ಎದ್ದೇಳಿ, ಮೆಡಿಟೇಷನ್ ಮಾಡಿ, ಖುಷಿಯಾಗಿ ಇರುವ ಪ್ರಯತ್ನ ಮಾಡಿ, ಪಾಸಿಟಿವ್ ವಿಷಯಗಳನ್ನೇ ಕೇಳಿ, ಪಾಸಿಟಿವ್ ವಿಷಯಗಳನ್ನೇ ನೋಡಿ, ಇತ್ಯಾದಿ ಇತ್ಯಾದಿ. ಆದರೆ ಈ ಎಲ್ಲಾ ಮಾತುಗಳು ಕೇಳಲು ಈಸಿ ಅನ್ಸುತ್ತೆ, ಆದರೆ ಮಾಡಲು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲಿ ಜೀವನ ನಾವು ಅಂದುಕೊಂಡಷ್ಟು ಸರಳವಾಗಿ ಇರೋದಿಲ್ಲ ಎಷ್ಟು ಈ ಜನ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ವ್ಯರ್ಥ ಮಾಡದೆ, ಯಾವುದೇ ಪಾಸಿಟಿವ್ ಕೋಟ್ಸ್ ಗಳನ್ನ ಹೇಳದೆ, ಕೇವಲ 8 ಪ್ರಾಕ್ಟಿಕಲ್ ರೂಲ್ಸ್ ಗಳನ್ನ ಹೇಳ್ತೀನಿ. ಇವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಇವತ್ತಿನಿಂದಲೇ ಅಪ್ಲೈ ಮಾಡಬಹುದು, ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಕಾಣಬಹುದು. ಅದಕ್ಕೂ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ, ಯಾಕಂದ್ರೆ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ನಂಬರ್ 1, ಸಾಲ್ವ್ ಇಟ್ ಆರ್ ಗೆಟ್ ಓವರ್ ಇಟ್. ಒಂದು ಮಾತು ಶಾಶ್ವತವಾಗಿ ನೆನಪಿಟ್ಕೊಳ್ಳಿ, ನೀವು ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಯನ್ನ ಎದುರಿಸಿ, ಆಗ ನಿಮ್ಮ ಬಳಿ ಕೇವಲ 2 ಆಯ್ಕೆ ಇರಬೇಕು. 1, ಅದನ್ನ ಸಾಲ್ವ್ ಮಾಡಿ, 2, ಇಲ್ಲ ಅದನ್ನ ಮರೆತು ಬಿಡಿ. ಇದು ಕೇಳಲು ತುಂಬಾ ಈಸಿ ಅನಿಸುತ್ತೆ, ಆದರೂ ಕೂಡ ಜನ 3ನೇ ದಾರಿಯನ್ನೇ ಆಯ್ಕೆ ಮಾಡ್ತಾರೆ, ಅದುವೇ ಓವರ್ ಥಿಂಕಿಂಗ್. ಆ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡೋದು, ಆ ಕೆಲಸದ ಬಗ್ಗೆ ಟೀಕೆ ಅಥವಾ ಟಿಪ್ಪಣಿಗಳನ್ನ ಮಾಡೋದು, ಸಮಸ್ಯೆಯ ವಿರುದ್ಧ ಸೋತು ಅಳತಾ ಕೂಡೋದು, ಇವೆಲ್ಲವೂ ಒಬ್ಬ ವೀಕ್ ಮನುಷ್ಯನ ಗುಣಲಕ್ಷಣಗಳಾಗಿವೆ. ಇಂಥವರು ತಮ್ಮ ಜೀವನದಲ್ಲಿ ಏನೂ ಮಾಡೋದಿಲ್ಲ, ಬರೀ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನೋಡಿ, ನಿಮ್ಮ ಜೀವನದಲ್ಲಿ ನಡೆದ ಘಟನೆ ನೆಗೆಟಿವ್ ಅಥವಾ ಪಾಸಿಟಿವ್ ಆಗಿರುವುದಿಲ್ಲ, ಬದಲಾಗಿ ನೀವು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ತೀರಾ. ಆ ಯೋಚನೆ ನೆಗೆಟಿವ್ ಆಗಿರುತ್ತೆ, ಇಲ್ಲ ಪಾಸಿಟಿವ್ ಆಗಿರುತ್ತೆ. ನೋಡಿ, ಇದು ಇಂಪಾರ್ಟೆಂಟ್ ಆಗಿರುವುದಿಲ್ಲ ನಿಮ್ಮ ಬ್ರೇಕಪ್ ಆಗಿದೆನಾ, ಇಲ್ಲ ನೀವು ಇಂಟರ್ವ್ಯೂ ನಲ್ಲಿ ರಿಜೆಕ್ಟ್ ಆಗಿದ್ದೀರಾ, ಇಲ್ಲ ನಿಮ್ಮ ಫೋನ್ ಕಳೆದು ಹೋಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾಕಂದ್ರೆ ನಿಮ್ಮ ಬಳಿ 2 ಆಯ್ಕೆ ಇವೆ. 1, ಅದನ್ನ ಸರಿ ಮಾಡಿ, ಇಲ್ಲ ಅದನ್ನ ಮರೆತು ಬಿಡಿ. ಏನಾದ್ರೂ ತಪ್ಪಾಗಿದ್ರೆ ಅದರ ಸೊಲ್ಯೂಷನ್ ಹುಡುಕಿ. ಒಂದ್ ವೇಳೆ ಅದನ್ನ ಸಾಲ್ವ್ ಮಾಡಲು ಆಗಲಿಲ್ಲ ಅಂದ್ರೆ ಅದನ್ನ ಮರೆತು ಬಿಡಿ, ಆದರೆ ಅದರ ನೆನಪಲ್ಲೇ ಅಳ್ತಾ ಕೂತ್ಕೋಬೇಡಿ. ನಂಬರ್ 2, ಗೆಟ್ ಅವೇ ಫ್ರಮ್ ಎಕ್ಸ್ಟರ್ನಲ್ ವ್ಯಾಲಿಡೇಷನ್. ಬೇರೆಯವರಂತೂ ನಿಮ್ಮ ಬಗ್ಗೆ ಒಳ್ಳೆದ್ದು ಕೆಟ್ಟದ್ದು ಯೋಚನೆ ಮಾಡೇ ಮಾಡ್ತಾರೆ. ಅವರ ಯೋಚನೆಯಿಂದ ನಿಮಗೆ ಲಾಭನೂ ಆಗೋದಿಲ್ಲ ಅಥವಾ ನಷ್ಟನೂ ಆಗೋದಿಲ್ಲ. ಆದರೆ ಜನರ ಟೀಕೆಗಳಿಗೆ ಹೆದರಿ ಅವರ ಪ್ರಶಂಸೆಗೆ ಮೆಚ್ಚಿ ಜೀವನ ಬದುಕುವುದು ಸ್ಟಾಪ್ ಮಾಡಿ. ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಲು ಪ್ರತಿಯೊಂದು ಆಂಗಲ್ ನಿಂದ ಫೋಟೋ ತಗೊಳ್ಳುವುದು ಸ್ಟಾಪ್ ಮಾಡಿ. ಪದೇ ಪದೇ ಸ್ಟೋರಿ ಓಪನ್ ಮಾಡಿ, ಎಷ್ಟು ಜನ ಸ್ಟೋರಿ ಅಥವಾ ಸ್ಟೇಟಸ್ ನೋಡಿದ್ದಾರೆ, ಯಾವ ಪೋಸ್ಟ್ಗೆ ಎಷ್ಟು ಲೈಕ್ಸ್ ಮತ್ತೆ ಕಮೆಂಟ್ಸ್ ಬಂದಿವೆ ಅಂತ ನೋಡುವುದು, ಇಲ್ಲ ಸೋಷಿಯಲ್ ಮೀಡಿಯಾವನ್ನು ಸೂಕ್ಷ್ಮವಾಗಿ ಗಮನಿಸುವುದು ಸ್ಟಾಪ್ ಮಾಡಿ. ಇಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ಲೈಫ್ಗೆ ಕಡಿವಾಣ ಹಾಕಿ. ಇಲ್ಲ ಪ್ರತಿದಿನ 10 ರಿಂದ 15 ನಿಮಿಷ ಮಾತ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡಬೇಡಿ. ನಿಜ ಜೀವನದಲ್ಲೂ ಟೀಕೆಗಳನ್ನ ಮನಸ್ಸಿನಲ್ಲಿ ಮತ್ತೆ ಪ್ರಶಂಸೆಯನ್ನ ಮೈಂಡ್ ಒಳಗಡೆ ಹೋಗಲು ಬಿಡಬೇಡಿ. ತಮ್ಮ ಮೂಡ್ ಅಥವಾ ಕಾನ್ಫಿಡೆನ್ಸ್ ನ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈನಲ್ಲಿ ಕೊಡಬೇಡಿ. ಈಗ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ನೀವು ನಿಮ್ಮ ಜೀವನದ ಕೊನೆಯ ಉಸಿರಾಡ್ತಾ ಇದ್ದಾಗ ಇನ್ನು ಜಾಸ್ತಿ ಜನರಿಗೆ ಮೆಚ್ಚಿಸುವಂತ ಕೆಲಸ ಮಾಡಬೇಕಿತ್ತು ಅಂತ ಯೋಚನೆ ಮಾಡ್ತೀರಾ? ಇಲ್ಲ ತಾನೇ? ಹಾಗಿದ್ರೆ ಏನು ಪ್ರಯೋಜನ? ಇಂತಹ ಜನರಿಗೆ ಇಂಪ್ರೆಸ್ ಮಾಡಿ ನಿಮ್ಗೆ ಕೆಲವೇ ನಿಮಿಷದಲ್ಲಿ ಮರೆತು ಬಿಡುವಂತವರು. ನೋಡಿ, 99.9% ಜನರ ಗಮನ ತಮ್ಮ ಮೇಲೆ ಇರುತ್ತೆ, ನಿಮ್ಮ ಮೇಲಲ್ಲ. ಅದಕ್ಕೆ ಜೀವನದಲ್ಲಿ ಏನೇ ಮಾಡಿದ್ರು ನಿಮಗಾಗಿ ಮಾಡಿ, ನಿಮ್ಮ ಸಲುವಾಗಿ ಮಾಡಿ. ಬೇರೆಯವರಿಗೆ ಖುಷಿ ಪಡಿಸಲು ಅಥವಾ ಬೇರೆಯವರಿಗೆ ತೋರಿಸಲು ಅದನ್ನ ಮಾಡಬೇಡಿ. ನಂಬರ್ 3, ಸ್ಟಾಪ್ ಗೆಟಿಂಗ್ ಅಫೆಂಡೆಡ್. ಕ್ಲಾಸ್ ರೂಮಿನಲ್ಲಿ ಟೀಚರ್ ನಿಮ್ಮನ್ನ ಅವಮಾನ ಮಾಡಿದ್ರ, ಇಲ್ಲ ನಿಮ್ಮ ಗೆಳೆಯ ನಿಮ್ಮನ್ನ ಅವಮಾನ ಮಾಡದ್ನ, ಇಲ್ಲ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನ ತಮಾಷೆ ಮಾಡದ್ನ, ನಿಮ್ಗೆ ಆ ಮಾತಿನಿಂದ ನೋವು ಉಂಟಾಯ್ತಾ? ಆದರೆ ಏನಾಯ್ತು? ಇದರಿಂದ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಕೆಲವೊಬ್ರು ತಿಳಿದುಕೊಳ್ಳದೇನೆ ಏನೇನೋ ಮಾತಾಡಿ ಬಿಡ್ತಾರೆ. ಬೇರೆಯವರಿಗೆ ನೋವು ಉಂಟು ಮಾಡಿ ಜನ ಈ ತರ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಏನು ಆಗದೆ ಇರೋ ತರ. ಆದರೆ ಆ ಮಾತಿನಿಂದ ಮನ ನೊಂದಿಕೊಂಡಿರುವ ವ್ಯಕ್ತಿ ಅದೇ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಎದುರಿನ ವ್ಯಕ್ತಿ ಆ ಮಾತನ್ನ ಮಾತಾಡಿ ಆಲ್ರೆಡಿ ಮರೆತೇ ಬಿಟ್ಟಿರ್ತಾನೆ, ಆದರೆ ಮನ ನೊಂದಿಕೊಂಡಿರುವ ವ್ಯಕ್ತಿ ಅದೇ ಮಾತಿನ ಬಗ್ಗೆ ಯೋಚನೆ ಮಾಡಿ ಮಾಡಿ ತನ್ನ ಸಮಯ ವ್ಯರ್ಥ ಮಾಡ್ತಾನೆ. ಜನರ ಸಣ್ಣ ಪುಟ್ಟ ಮಾತುಗಳಿಂದ ಅಫೆಂಡ್ ಆಗೋದು ನೀವು ತುಂಬಾ ಇನ್ಸೆಕ್ಯೂರ್ ಪರ್ಸನ್ ಅನ್ನೋದನ್ನ ತೋರಿಸುತ್ತೆ. ನೀವು ನಿಮ್ಮ ಬಗ್ಗೆ ಅಲ್ಲ ಬೇರೆಯವರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತೀರಾ ಅನ್ನೋದನ್ನ ತೋರಿಸುತ್ತೆ. ನೋಡಿ, ಈ ತರ ಮಾಡುವುದು ತುಂಬಾ ನೆಗೆಟಿವ್ ವಿಚಾರ ಆಗಿದೆ. ನೀವು ಕೂಡ ಈ ಮಾತನ್ನ ಕೇಳಿರಬಹುದು, ಸಕ್ಸೆಸ್ ಇಸ್ ದ ಬೆಸ್ಟ್ ರಿವೆಂಜ್ ಅನ್ನೋದು. ನನ್ನ ಪ್ರಕಾರ ಇದೊಂದು ತುಂಬಾ ಕೆಟ್ಟ ಮಾತಾಗಿದೆ. ಒಂದ್ ವೇಳೆ ನೀವು ರಿವೆಂಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಬೇರೆಯವರಿಗೆ ತೋರಿಸಲು ಅಥವಾ ಅವರಿಗೆ ಪ್ರೂಫ್ ಮಾಡಲು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಅಂತ ಅಂದುಕೊಂಡಿದ್ರೆ ನೀವು ಆಲ್ರೆಡಿ ಫೇಲ್ ಆಗಿದ್ದೀರಾ ಅಂತಾನೆ ಅರ್ಥ. ಆದ್ರೆ ಬೆಸ್ಟ್ ರಿವೆಂಜ್ ಹೇಗೆ ತಗೋಬೇಕು ಗೊತ್ತಾ? ಯಾರು ನಿಮಗೆ ಕೆಟ್ಟದ್ದು ಮಾಡಿರ್ತಾರೆ ಅವರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಅವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲೇಬೇಡಿ. ಅವರ ಮೇಲೆ ನಿಮ್ಮ ಟೈಮ್, ಎನರ್ಜಿ, ಲೈಫ್ ಅನ್ನ ವೇಸ್ಟ್ ಮಾಡಲೇಬೇಡಿ. ಅವರನ್ನ ಮರೆತು ಬಿಟ್ಟು ನಿಮ್ಮ ಜೀವನ ಮತ್ತೆ ಜೀವನದಲ್ಲಿದ್ದ ಗುರಿ ಮೇಲೆ ಫೋಕಸ್ ಮಾಡಿ. ನಂಬರ್ 4, ಡೂ ಥಿಂಗ್ಸ್ ನಾವ್. ನೋಡಿ, ಮಹಾಭಾರತದಲ್ಲೂ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅತ ಚಿತ್ವ ವಿಮಂ ಧರ್ಮಂ ಸಂಗ್ರಾಮ್ ನ ಕರಿಸ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ವ್ಯಾಪಿಸ್ಯಸಿ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಹೇ ಅರ್ಜುನ, ಒಂದ್ ವೇಳೆ ನೀನು ಈ ಧರ್ಮ ಯುದ್ಧ ಮಾಡಲಿಲ್ಲ ಅಂದ್ರೆ ಸ್ವಧರ್ಮ ಮತ್ತೆ ಕೀರ್ತಿಯನ್ನ ಕಳೆದುಕೊಳ್ತೀಯ. ತನ್ನ ಕರ್ತವ್ಯ ಮಾಡಲಿಲ್ಲ ಅನ್ನೋ ಶಾಪ ನಿನಗೆ ಕಾಡುತ್ತೆ. ಈ ಮಾತು ಕೇಳಿದ ಮೇಲೆ ಅರ್ಜುನನ ಕಾನ್ಫಿಡೆನ್ಸ್ ಮತ್ತೆ ಮರಳಿ ಬಂತು. ಆಗ ಅರ್ಜುನ ಆ ಯುದ್ಧವನ್ನು ಪೂರ್ಣಗೊಳಿಸ್ತಾರೆ. ಇದೇ ಮಾತನ್ನ ಅಮೆಜಾನ್ ಫೌಂಡರ್ ಜೆಫ್ ಬಿಜೋಸ್ ಕೂಡ ಹೇಳ್ತಾರೆ. ಜಾಸ್ತಿ ಅನಾಲಿಟಿಕ್ಸ್, ಮಾರ್ಕೆಟ್ ರಿಸರ್ಚ್ ಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ನೀವು ಪ್ರಾರಂಭ ಮಾಡಿ, ವಿಷಯಗಳು ತಾನಾಗಿಯೇ ಅರ್ಥ ಆಗುತ್ತೆ.
ಆಗುತ್ತಾ ಹೋಗುತ್ತೆ ಅಂತಾರೆ. ಆದರೆ ಅತಿಯಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಬದಲಾಗಿ ಪ್ರಾರಂಭ ಮಾಡಿ. ಯಾಕಂದ್ರೆ ಅದರಿಂದಲೇ ನಿಮ್ಮ ಅಧಿಕ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಏನೇ ಬದಲಾವಣೆ ತರಬೇಕಾದ್ರೂ ಅದರ ಬಗ್ಗೆ ಕಾಯ್ತಾ ಕೂತ್ಕೋಬೇಡಿ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ. ಮತ್ತೆ ಯೋಚನೆ ಮಾಡಲು ಅಷ್ಟೊಂದು ಸಮಯ ಕೂಡ ಕೊಡಬೇಡಿ. ಏನೇ ಮಾಡೋದಿದ್ರು ಅದನ್ನ ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ಒಂದ್ ವೇಳೆ ಜಿಮ್ ಹೋಗೋದಿದ್ರೆ ಇವತ್ತೇ ಹೋಗಿ. ಯಾವುದಾದ್ರೂ ಸ್ಕಿಲ್ಸ್ ಕಲಿಬೇಕು ಅಂದ್ರೆ ಇವತ್ತೇ ಪ್ರಾರಂಭ ಮಾಡಿ. ಏನೇ ಮಾಡೋದಿದ್ರು ಅದಕ್ಕಾಗಿ ಒಳ್ಳೆಯ ಸಮಯ ಬರುತ್ತೆ ಅಂತ ಕಾಯ್ತಾ ಕೂತ್ಕೋಬೇಡಿ. ಯಾಕಂದ್ರೆ ಯಾವ ಸಮಯದಲ್ಲಿ ನೀವು ಪ್ರಾರಂಭ ಮಾಡ್ತೀರಾ ಅದೇ ಸರಿಯಾದ ಸಮಯ ಆಗಿರುತ್ತೆ, ನೆನಪಿರಲಿ. ಪಾಯಿಂಟ್ ನಂಬರ್ 5, ಇಂಪ್ರೂವ್ ಯುವರ್ ಸೆಲ್ಫ್ 1% ಡೈಲಿ. ಹೊಸ ಹೊಸ ಸ್ಕಿಲ್ಸ್ ಕಲಿಯೋದು ಮತ್ತೆ ಸಮಯಕ್ಕೆ ತಕ್ಕಂತೆ ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡ್ತಾ ಹೋಗೋದು ನಿಮ್ಮನ್ನ ಸದಾಕಾಲ ಪಾಸಿಟಿವ್ ಆಗಿಡುತ್ತೆ. ಯಾವಾಗ ನೀವು ಹೊಸ ವಿಷಯಗಳನ್ನ ಕಲಿಯೋದು ಮತ್ತೆ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದನ್ನ ನೋಡ್ತೀರಾ, ಇದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಒಬ್ಬ ಹೈಲಿ ಸೆಲ್ಫ್ ಕಾನ್ಫಿಡೆನ್ಸ್ ವ್ಯಕ್ತಿಯ ಮೈಂಡ್ ತನಗಾಗಿ ನೆಗೆಟಿವ್ ಅಲ್ಲ, ಬದಲಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ. ನೀವು ಎಷ್ಟು ಜಾಸ್ತಿ ಕಲಿತಾ ಮತ್ತೆ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಾ, ನಿಮ್ಮ ಈ ಗೇಮ್ ಆಫ್ ಲೈಫ್ ನ ಗೆಲ್ಲುವ ಚಾನ್ಸ್ ಮತ್ತೆ ಕಾನ್ಫಿಡೆನ್ಸ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೇವಲ ಸ್ಮಾರ್ಟ್ ಅಲ್ಲ, ಬದಲಾಗಿ ಸಮಯದ ಜೊತೆಗೆ ಮೆಚೂರ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಮತ್ತೆ ನಿಮ್ಮ ಜೀವನ ಪಾಸಿಟಿವ್ ಡೈರೆಕ್ಷನ್ ನಲ್ಲಿ ಸಾಗ್ತಾ ಹೋಗುತ್ತೆ. ನಂಬರ್ 6, ಬ್ರೇಕ್ ಅಡಿಕ್ಷನ್ ಅಂಡ್ ಡಿಪೆಂಡೆನ್ಸಿ. ನೋಡಿ, ಮನುಷ್ಯ ಯಾವುದೇ ವಿಷಯಕ್ಕೆ ಅಡಿಕ್ಟ್ ಆಗಿರೋದಿಲ್ಲ. ಯಾಕಂದ್ರೆ ಅಡಿಕ್ಷನ್ ಒಂದು ಚಾಯ್ಸ್ ಇದೆ. ಮತ್ತೆ ಆ ಅಡಿಕ್ಷನ್ ಅನ್ನ ತಾನೇ ಸ್ವತಃ ಆಯ್ಕೆ ಮಾಡ್ಕೊಂಡಿರ್ತಾನೆ. ತಾನೇ ಸ್ವತಃ ಆ ಅಡಿಕ್ಷನ್ ಇಂದ ಆಚೆ ಕೂಡ ಬರ್ತಾನೆ. ಒಂದ್ ವೇಳೆ ನಿಮ್ಮಲ್ಲೂ ಯಾವುದೇ ಅಡಿಕ್ಷನ್ ಇರಲಿ ಅಥವಾ ಕೆಟ್ಟ ಅಭ್ಯಾಸ ಇರಲಿ, ಆದರೂ ನೀವು ಅದನ್ನ ಪದೇ ಪದೇ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ಮೈಂಡ್ ಗೆ ಈ ಮಾತನ್ನ ಹೇಳ್ತಾ ಇದ್ದೀರಾ, ನಾನೇ ನನ್ನ ಕಂಟ್ರೋಲ್ ನಲ್ಲಿ ಇಲ್ಲ, ನಾ ಇಷ್ಟೊಂದು ಸ್ಟ್ರಾಂಗ್ ಇಲ್ವೇ ಇಲ್ಲ, ಇದನ್ನ ಬಿಡುವಷ್ಟು, ನಾ ಇದರ ಮುಂದೆ ಪ್ರತಿದಿನ ಸೋಲ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇವಾಗ ಹೇಳಿ, ಈ ತರ ಮಾಡೋದ್ರಿಂದ ಎಲ್ಲಿಂದ ನಿಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಅಥವಾ ಸೆಲ್ಫ್ ವರ್ತ್ ಬರುತ್ತೆ? ಬದಲಾಗಿ ನಿಧಾನವಾಗಿ ಲೋ ಕಾನ್ಫಿಡೆನ್ಸ್, ನೆಗೆಟಿವಿಟಿ, ಬ್ಯಾಡ್ ಲೈಫ್ ನ ಮಾಯಾಜಾಲದಲ್ಲಿ ನೀವು ಸಿಕ್ಕಿ ಬೀಳ್ತೀರಾ. ಒಂದು ಕಹಿಯಾದ ಸತ್ಯ ಹೇಳ, ಯಾವ ವ್ಯಕ್ತಿ ಮಾಸ್ಟರ್ಬೇಷನ್, ಸ್ಮೋಕಿಂಗ್, ಡ್ರಿಂಕಿಂಗ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ಪಾರ್ನ್ ಇವುಗಳನ್ನೇ ಬಿಡೋದಿಲ್ಲ ಅಂದ್ರೆ ಆ ವ್ಯಕ್ತಿ ಜೀವನದಲ್ಲಿ ಬಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡ್ತಾನೆ? ಪ್ರಾರಂಭ ನಿಮ್ಮಿಂದ ಮಾಡಿ. ಜೀವನ ಮತ್ತೆ ಜೀವನ ಶೈಲಿ ತಾನಾಗಿಯೇ ಬದಲಾಗುತ್ತೆ. ನಂಬರ್ 7, ಹ್ಯಾವ್ ಸಮ್ ಹಾಬೀಸ್. ಇದರ ರೀಸನ್ ತುಂಬಾ ಸಿಂಪಲ್ ಆಗಿದೆ. ಜನ ಹಾಬೀಸ್ ಗಳಿಂದಲೇ ಪಾಸಿಟಿವ್ ಆಗಿ ಫೀಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಇದನ್ನ ಯಾವತ್ತಾದ್ರೂ ಕೇಳಿದ್ದೀರಾ? ಗಿಟಾರ್ ನುಡಿಸುವುದು ನನ್ನ ಹಾಬಿ, ಆದ್ರೆ ಗಿಟಾರ್ ನುಡಿಸುವುದು ನನಗೆ ಒಂಚೂರು ಇಷ್ಟ ಇಲ್ಲ ಅಂತ. ಈ ಮಾತನ್ನ ನೀವು ಕೇಳಿರಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಾಬೀಸ್ ಗಳನ್ನ ಬಿಟ್ಟು ನಮ್ಮ ಜೀವನದಲ್ಲಿ ಬೇರೆ ಉದ್ದೇಶವೇ ಇರೋದಿಲ್ಲ. ಇವು ಕೇವಲ ನಮಗೆ ನಮ್ಮ ಬಗ್ಗೆ ಒಳ್ಳೆಯದನ್ನ ಫೀಲ್ ಮಾಡಿಸಲು ನಿರ್ಮಾಣ ಆಗಿರುತ್ತೆ. ಜೀವನದಲ್ಲಿ ಒಂದು ರೋಮಾಂಚನ ಇರಲಿ, ಜೀವನವನ್ನು ಬೋರಿಂಗ್ ಆಗಲು ಬಿಡಬೇಡಿ. ಈಗ ನಿಮ್ಮ ಹಾಬಿ ಮಣ್ಣಿನಿಂದ ಮನೆ ಕಟ್ಟೋದೇ ಆಗಿರಬಹುದು, ಇಲ್ಲ ರಿಯಲ್ ಆಗಿ ರಾಕೆಟ್ ನಿರ್ಮಾಣ ಮಾಡುವುದೇ ಆಗಿರಬಹುದು, ಅದನ್ನ ಫಾಲೋ ಮಾಡಿ. ಒಂದ್ ವೇಳೆ ನಿಮಗೆ ಗೊತ್ತೇ ಇಲ್ಲ ನಿಮ್ಮ ಹಾಬಿ ಏನು ಅನ್ನೋದು, ಅದಕ್ಕೆ ಬೇರೆ ಬೇರೆ ವಿಷಯಗಳನ್ನ ಟ್ರೈ ಮಾಡಿ. ಮತ್ತೆ ನಿಮ್ಮ ಹಾಬಿಯನ್ನ ನೀವು ಹುಡುಕಿ. ಅದಕ್ಕಾಗಿ ಪ್ರತಿದಿನ ನೀವು ನಿಮ್ಮ ಸಮಯವನ್ನು ಮೀಸಲಾಗಿಡಿ. ಮತ್ತೆ ಅದನ್ನ ಮಾಡಿ. ಅದನ್ನ ಮಾಡಲು ನಿಮಗೆ ಜನರಲ್ಲಿ ತುಂಬಾ ಇಷ್ಟ ಆಗುವಂತದ್ದು. ಆ ಕೆಲಸವನ್ನು ಮಾಡಿದ ಮೇಲೆ ನಿಮ್ಮಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ ಆಗ್ಬೇಕು. ಅದನ್ನ ಯಾರದೇ ಒತ್ತಾಯಕ್ಕೆ ಒಳಗಾಗದೆ ಕೇವಲ ನಿಮಗಾಗಿ ನೀವು ಆ ಕೆಲಸವನ್ನು ಮಾಡುವಂತದ್ದಾಗಿರ್ಬೇಕು. ನಂಬರ್ 8, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ನೋಡಿ, ತುಂಬಾ ಜನ ಹುಡುಗರು ಹುಡುಗಿಯರ ಹಿಂದೆ ಬಿದ್ದಿರ್ತಾರೆ. ಪ್ರತಿಯೊಬ್ಬ ಹುಡುಗನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಬೇಕು. ಮತ್ತೆ ಅದೇ ಹುಡುಗಿಯರು ಕೇವಲ ತಮ್ಮ ಕನಸಿನ ರಾಜಕುಮಾರನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ತರ ಯಾಕಾಗ್ತಾ ಇದೆ ಅಂದ್ರೆ ಅವರಿಗೆ ಅನಿಸುತ್ತೆ ಒಬ್ಬ ಪಾರ್ಟ್ನರ್ ಇಲ್ಲದ ಜೀವನ ಇನ್ಕಂಪ್ಲೀಟ್ ಆಗಿದೆ ಅಂತ ಅಂದುಕೊಳ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಬರ್ತಾರೆ, ಆಗ ನನ್ನ ಎಲ್ಲ ಕಷ್ಟ ದುಃಖ ಮಾಯ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಒಬ್ಬ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಇಲ್ದೇನೆ ಅವರು ಖುಷಿಯಾಗಿ ಇರೋದಿಲ್ಲ ಅನ್ಕೋತಾರೆ. ನೋಡಿ, ಇದೊಂದು ಸೆಲ್ಫ್ ಡಿಸ್ಟ್ರಕ್ಟಿವ್ ಥಿಂಕಿಂಗ್ ಆಗಿದೆ. ಯಾಕಂದ್ರೆ ನೀವು ನಿಮ್ಮ ಖುಷಿಯ ಕೀಲಿ ಕೈ ಬೇರೆಯವರ ಕೈಗೆ ಕೊಡ್ತಾ ಇದ್ದೀರಾ. ಮತ್ತೆ ಆ ವ್ಯಕ್ತಿ ಅದನ್ನ ತಗೊಳ್ಳಲು ರೆಡಿ ಕೂಡ ಇಲ್ಲ. ಹೌದು, ಲೋನ್ಲಿನೆಸ್ ಮನುಷ್ಯನನ್ನ ತುಂಬಾ ನೆಗೆಟಿವ್ ಆಗಿ ಮಾಡುತ್ತೆ. ಆದ್ರೆ ನೀವು ಈ ಮಾತನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಏಕಾಂತವನ್ನು ದೂರ ಮಾಡಲು ಒಬ್ಬ ರೊಮ್ಯಾಂಟಿಕ್ ಪಾರ್ಟ್ನರ್ ನ ಅವಶ್ಯಕತೆ ಇಲ್ಲ. ಬದಲಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಫ್ರೆಂಡ್ಸ್ ಗಳೇ ಸಾಕು. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಸ್ವತಃ ಪಾಸಿಟಿವ್ ಆಗಿದ್ದಾರೆ. ಅವರ ಜೊತೆಗೆ ಇರೋದ್ರಿಂದ ನಿಮ್ಮ ಮೂಡ್ ತಾನಾಗಿಯೇ ಚೇಂಜ್ ಆಗುತ್ತೆ. ಅವರ ಜೊತೆಗೆ ಇರೋದ್ರಿಂದ ನೀವು ಇನ್ನೂ ಖುಷಿಯಾಗಿ ಇರ್ತೀರಾ. ಇದರಿಂದ ನೀವು ತಕ್ಷಣ ಪಾಸಿಟಿವ್ ಆಗಿ ಫೀಲ್ ಮಾಡ್ತೀರಾ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.